ಮಾಧವಪುರ್ ಎನ್ನುವ ಗ್ರಾಮದಲ್ಲಿ ಜಾನಕಿ ದೇವಿ ಅವರ ಗಂಡ ಮತ್ತು ಅವರ ಇಬ್ಬರು ಗಂಡು ಮಕ್ಕಳ ಜೊತೆ ಜೀವಿಸ್ತಿದ್ಲು. ಸ್ವಲ್ಪ ದಿನದ ನಂತರ ದೊಡ್ಡ ಮಗನಾದ ವಿಕಾಸ್ಗೆ ಅನಿತಾ ಎಂಬುವ ಒಂದು ಹುಡುಗಿಯ ಜೊತೆ ಮದ್ವೆ ಆಗುತ್ತೆ. ಅವ್ರ ಅಪ್ಪನ್ಗೆ ವಯಸ್ಸಾಗಿರುವ ಕಾರಣದಿಂದ ಪಾಪ ಅವ್ರಿಗೆ ಮೈ ಹುಷಾರಿಲ್ದೆ ಆಗ್ಬಿಡುತ್ತೆ. ಅದರ ನಂತರ ಆ ಮನೆಯಲ್ಲಿ ಸಂಪಾದನೆ ಮಾಡ್ತಿರೋದು ವಿಕಾಸ್ ಮಾತ್ರನೇ. ಅವರು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು. ಮತ್ತೆ ಅವ್ರಿಗೆ ಬರೋ ಸಂಬಳದಲ್ಲೇನೆ ಅವರ ಸಂಸಾರ ಸಾಗ್ತಾ ಇತ್ತು. ಅವರ ತಮ್ಮ ಆದ ಬ್ರಾಂಜಲ್ ಅವರು ಗ್ರಾಜುಯೇಷನ್ ಮಾಡ್ತಿದ್ರು. ಒಂದಿನ ಜಾನಕಿ ಚಿಕ್ಕ ಮಗನ ಹತ್ರ ಹೀಗಂತ ಹೇಳ್ತಾಳೆ, ಮಗನೇ, ನೀನು ಕೂಡ ಬೇಗ ನಿನ್ನ ಗ್ರಾಜುಯೇಷನ್ ಅನ್ನ ಪೂರ್ತಿ ಮಾಡಿ ಯಾವ್ದಾದ್ರೂ ಒಂದು ಕೆಲ್ಸಕ್ಕೆ ಹೋಗು ಕಣೋ. ನಿನ್ನ ಅಣ್ಣನಿಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತಲ್ವಾ? ಪಾಪ ನಿಮ್ಮ ಅಣ್ಣ ಒಬ್ನೇ ತುಂಬಾ ಕಷ್ಟ ಪಡ್ತಿದ್ದಾನೆ. ಅತ್ತಿಗೆ ನೋಡು, ಅಮ್ಮ ಯಾವಾಗ್ಲೂ ಹಿಂದೆನೆ ಬಿದ್ದಿರ್ತಾಳೆ. ಅರೆ ಬಿಡಿ ಅತ್ತೆ, ಪರವಾಗಿಲ್ಲ. ಚಿಕ್ಕ ಹುಡುಗ ಅಲ್ವಾ, ಓದ್ ಮುಗಿಸಲಿ. ಆಮೇಲೆ ಅವನ್ಗೆ ಅದಕ್ಕಾದ ಜವಾಬ್ದಾರಿ ಬರುತ್ತೆ. ಆಗ ಅವನ್ ಕೆಲ್ಸಕ್ಕೆ ಹೋಗ್ತಾನ್ ಬಿಡಿ. ಸರಿ ಹೇಳ್ತಿದ್ಯಾ ನೀತಾ? ಹಾ, ನೀನು ಸುಮ್ನೆ ಮುದ್ ಮಾಡಿ ಅವನ್ನ ಕೇಳಿಸಿಟ್ಟಿದ್ಯಾ? ಹಾ, ಇರ್ಲಿ, ಯಾರಾದ್ರೂ ನನ್ನ ಪ್ರೀತಿ ಮಾಡ್ತಾರಲ್ವಾ. ಇಲ್ಲ ಅಂದ್ರೆ ನೀನಂತೂ ಯಾವಾಗ್ಲೂ ಗಲಾಟೆನೆ ಮಾಡೋದಲ್ವಾ ನನ್ ಜೊತೆಗೆ. ಎಷ್ಟು ಕಷ್ಟ ಇದ್ರು ಅವ್ರು ಎಲ್ಲರೂ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ರು. ಬ್ರಾಂಜಲ್ ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಹಿಂಗೆ ಸಮಯ ಕಳೆಯುತ್ತೆ. ಆಮೇಲೆ ಒಂದಿನ ಆ ಊರಲ್ಲಿರುವ ಸರ್ಪಂಚ್ ಅವರ ಮಗಳಿಗೆ ಮದ್ವೆ ನಡೆಯುತ್ತೆ. ಆ ಮದ್ವೆಗೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅವರ ಮಗಳು ಅನುಷ್ಕಾ ಕೂಡ ಬಂದಿರ್ತಾಳೆ. ಅದೇ ದಿನ ಸಾಯಂಕಾಲ ಮದ್ವೆಗಂತ ಬ್ರಾಂಜಲ್ ಮತ್ತೆ ಅವರ ಕುಟುಂಬದವರು ಹೋಗ್ತಾರೆ. ಬ್ರಾಂಜಲ್ನ ನೋಡಿ ಅನುಷ್ಕಾ ಶಾಕ್ ಆಗ್ತಾಳೆ. ವಾವ್, ಇವನೇನು ಇಷ್ಟ ಹ್ಯಾಂಡ್ಸಮ್ ಆಗಿದ್ದಾನೆ. ನಾನು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ, ಫಾರಿನ್ ಕಂಟ್ರೀಸ್ಗೆ ಕೂಡ ಹೋಗಿದ್ದೀನಿ, ಆದ್ರೆ ಇಷ್ಟು ಹ್ಯಾಂಡ್ಸಮ್ ಹುಡುಗನ ನಾನು ನೋಡೇ ಇಲ್ಲ. ಅವನ ಹೆಸರು ಬ್ರಾಂಜಲ್. ಅವನು ನನ್ನ ಕಾಲೇಜಲ್ಲೇ ಓದ್ತಿರೋದು. ಕಾಲೇಜಲ್ಲಿರೋ ಎಲ್ಲ ಹುಡುಗಿರು ಇವನಿಂದನೇ ಬಿದ್ದಿರ್ತಾರೆ. ಓ, ಐ ಸಿ. ಇನ್ಮೇಲೆ ನಿನ್ನ ನನ್ನ ಹತ್ರದಿಂದ ಯಾರು ಬೇರೆ ಮಾಡಕ್ಕಾಗಲ್ಲ. ಬ್ರಾಂಜಲ್ನ ನೋಡಿದ ತಕ್ಷಣನೇ ಅನುಷ್ಕಾಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಮನೆಗ್ ಬಂದ್ಮೇಲೆ ಅಪ್ಪ ಅಮ್ಮ ಹತ್ರ ಬ್ರಾಂಜಲ್ನ ಮದುವೆ ಮಾಡ್ಕೋಬೇಕು ಅಂತ ಜಿದ್ ಮಾಡ್ತಾಳೆ. ಆದ್ರೆ ಮಗಳೇ, ಅವಳು ನಮ್ ಲೆವೆಲ್ ಇಲ್ಲ. ಯಾವಾಗ್ಲೂ ನಮ್ಮ ಲೆವೆಲ್ ಅಲ್ಲೇ ಮದ್ವೆ ಮಾಡಿಸ್ಬೇಕು ಕಣ. ಅವ್ರ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಸಹ ಅನುಷ್ಕಾ ಕೇಳಕ್ ರೆಡಿ ಆಗಿಲ್ಲ. ಆದ್ರೂ ಒಬ್ಬಳೇ ಮಗಳಾಗಿರೋ ಕಾರಣದಿಂದ ಚಿಕ್ಕವಾಗ್ಲಿಂದ ಅವಳು ಹಿಂಗೆ ಪಾಪ ತುಂಬಾ ಆಟ ಮಾಡ್ತಿರ್ತಾಳೆ. ಕೊನೆಗೆ ಅವ್ರ ಅಪ್ಪ ಅಮ್ಮ ಒಪ್ಕೋಬೇಕಾಗಿರುವ ಪರಿಸ್ಥಿತಿ ಬಂತು. ಅವಳ ಮಗಳಿಗೆ ಸಂಬಂಧ ಮಾತಾಡೋದಕ್ಕಂತ ಬ್ರಾಂಜಲ್ ಮನೆಗೆ ಹೋಗ್ತಾರೆ. ನನ್ನ ಮಗಳು ನಿಮ್ಮ ಮಗನನ್ನ ನೋಡಿದ ನಂತರ ಅವನನ್ನೇ ಮದುವೆ ಮಾಡ್ಬೇಕು ಅಂತಂತಿದ್ದಾಳೆ. ನಿಮಗೆ ಏನೇ ಬೇಕಿದ್ರು ಹೇಳಿ, ಅದನ್ನ ನಾವು ಕೊಡ್ತೇವೆ. ಆದ್ರೆ ಮದುವೆಗಾಯ್ತು ಅನ್ನೆ. ಹೌದಕ್ಕ, ಒಂದೊಂದ್ ಸಲನು ಅವಳು ಏನ್ ಕೇಳ್ತಾಳೋ ಎಲ್ಲಾನು ಪೂರೈಕೆ ಮಾಡಿದೀವಿ. ಈ ಸಲ ಅವಳು ಕೇಳಿದ್ದು ಬೇಡ ಅನ್ನಕ್ಕಾಗಿಲ್ಲ. ಅಕ್ಕ, ಅದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡಿ. 2 ದಿನದಲ್ಲಿ ನಾನು ನಿಮ್ಗೆ ಏನಂತ ಹೇಳ್ತೀನಿ. ಜಾನಕಿ ಸರಿ ಅಂತ ಒಪ್ಕೋತಾಳೆ. ಬ್ರಾಂಜಲ್ಗೇನು ಅನುಷ್ಕಾ ಅಂದ್ರೆ ಇಷ್ಟಾನೆ. ಮತ್ತೆ ಎಲ್ಲರ ಆಶೀರ್ವಾದದಿಂದ ಅವರಿಬ್ರು ಮದುವೆ ಆಗತ್ತೆ. ಆದ್ರೆ ದಾನವಂತ ಮನೆಯ ಹುಡುಗಿ ಬಡ ಮನೆಗ್ ಬಂದ್ರೆ ಅವಳ ಎಲ್ಲ ಅಹಂಕಾರ ಆಟವನ್ನು ಶುರು ಮಾಡ್ತಾಳೆ. ಅದು ಮಾತ್ರ ಅಲ್ಲದೆ ಆ ಮನೆಯ ದೊಡ್ಡ ಸೊಸೆಯನ್ನು ಕೆಲಸದವಳ ತರ ಟ್ರೀಟ್ ಮಾಡ್ತಿದ್ಲು. ಅಕ್ಕ, ನನ್ಗೆ ದಾಹ ಆಗ್ತಿದೆ, ಸ್ವಲ್ಪ ನೀರ್ ತಗೊಂಬರ್ತೀಯಾ? ಇಲ್ಲಿ ಏನಪ್ಪ ಇಷ್ಟು ಬಿಸಿ ಆಗಿದೆ, ಇದು ಯಾವ ಕಾಲದ ಕೂಲರು? ಅನುಷ್ಕಾ, ನಿನ್ಗೋಸ್ಕರ ನಾನು ಏನಾದ್ರೂ ಕೂಲ್ ಡ್ರಿಂಕ್ಸ್ ತರ್ತೀನಿ, ಸ್ವಲ್ಪ ನಿನ್ಗೆ ಚೆನ್ನಾಗಿರುತ್ತೆ. ಅಯ್ಯೋ, ಈ ಬೇಸಿಗೆಯಲ್ಲಿ ನನ್ ಕೈಲಿ ಇರಕ್ಕಾಗ್ತಿಲ್ಲ ಅಲ್ವಾ. ನನ್ನ ರೂಮಲ್ಲಿ 2 AC ಇತ್ತು ನಮ್ಮ ಅಮ್ಮನ ಮನೆಯಲ್ಲಿ. ಅತ್ತೆ, ಸ್ವಲ್ಪ ಗಾಳಿ ಬೀಸಿ. ಅನುಷ್ಕಾಗೋಸ್ಕರ ಅವ್ರ ಮನೆಯಿಂದ ತುಂಬಾ ವಸ್ತುಗಳನ್ನು ಕೊಟ್ಟಿರ್ತಾರೆ. ಅದನ್ನ ನೋಡಿ ಅವ್ರ ಅತ್ತೆಗೆ ಅತ್ಯಾಸೆ ಬರುತ್ತೆ. ಅದರಿಂದ ಏನು ಮಾತಾಡದೆ ಗಾಳಿ ಬೀಸಕ್ ಶುರು ಮಾಡ್ತಾಳೆ. ಬ್ರಾಂಜಲ್ನ ಸ್ಟಡೀಸ್ ಕೂಡ ಪೂರ್ತಿ ಆಗುತ್ತೆ. ಮತ್ತೆ ಅವನು ಕೂಡ ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಮತ್ತೆ ಅವ್ರಿಗೆ ಮದುವೆ ಆಗಿ 6 ತಿಂಗಳಾಗಿರುತ್ತೆ. ಒಂದಿನ ಕಿಚನ್ ಒಳಗಡೆ ಎಂಟ್ರಿ ಕೊಟ್ಟಿರಲ್ಲ. ಮತ್ತೊಂದಿನ ಅನುಷ್ಕಾ ಅವ್ರ ಅಪ್ಪನ ಹಣೆ ಬರಹನೇ ಬದಲಾಗ್ಬಿಡುತ್ತೆ. ಒಂದಿನ ಸಡನ್ ಆಗಿ ಅವ್ರ ಕಂಪನಿಯಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಮತ್ತೆ ಅವ್ರಿಗೆ ಪಾಪ ತುಂಬಾ ಲಾಸ್ ಆಗ್ಬಿಡುತ್ತೆ. ಅದು ಮಾತ್ರ ಅಲ್ಲದೆ ಹೊಸ ಕಂಪನಿ ಶುರು ಮಾಡೋದಕ್ಕೆ ಅವ್ರ ಬ್ಯಾಂಕ್ ಇಂದ ತಗೊಂಡಿದ್ ಲೋನ್ ಎಲ್ಲಾನು ಅವರು ಇಮಿಡಿಯೇಟ್ ಆಗಿ ಕಟ್ಟಬೇಕಾಗಿರೋ ಅವಶ್ಯಕತೆ ಬಂತು. ಅವರ ಮನೆಯನ್ನು ಕೂಡ ಅವರು ಮಾರ್ಬಿಡ್ತಾರೆ. ಕೊನೆಗೆ ಬೀದಿಗೆ ಬೀಳ್ತಾರೆ. ಬ್ರಾಂಜಲ್ ಮತ್ತೆ ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಅಪ್ಪ, ಇದೆಲ್ಲ ಹೆಂಗ್ ನಡೀತು? ಇನ್ಮೇಲೆ ನೀವು ಎಲ್ಲಿರ್ತೀರಾ? ಬ್ರಾಂಜಲ್, ಆಲ್ರೆಡಿ ಈ ಮನೆ ಚಿಕ್ಕದಾಗಿದೆ, ಇಲ್ಲಿ ಗೆಸ್ಟ್ ರೂಮ್ ಕೂಡ ಇಲ್ಲ ಅಲ್ವಾ? ಇರ್ಲಿ ಬಿಡಮ್ಮ, ನಾವು ಬೇರೆ ಎಲ್ಲಾದ್ರೂ ನೋಡ್ತೇವೆ. ಆಗ ಅನಿತಾ ಅಂತಾಳೆ, ಅಯ್ಯೋ ಅಂಕಲ್, ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಇದು ನಿಮ್ಮ ಮನೆ.
ನನ್ ರೂಮಲ್ಲಿ ನೀವಿಬ್ರು ಇರಿ, ನಾನು ವಿಕಾಸ್ ಇಲ್ಲ ಹಾಲಲ್ಲಿ ಮಲ್ಕೋತೀವಿ. ಸ್ವಲ್ಪ ದಿನ ಆದ್ಮೇಲೆ ನಾವು ದುಡ್ಡು ಸ್ವಲ್ಪ ಕೂಡಾಕಿ ಒಂದು ರೂಮ್ನ ಕಟ್ಕೊಳ್ಳೋಣ ಅಷ್ಟೇ ಅಲ್ವಾ? ನೋಡಮ್ಮ, ಮನಸ್ಸು ದೊಡ್ಡದಾಗಿದ್ರೆ ಸಾಕು, ಮನೆ ದೊಡ್ಡದಾಗ್ಬೇಕಂತ ಅವಶ್ಯಕತೆ ಇಲ್ಲ. ಮನಸ್ಸಿದ್ದರೆ ಮಾರ್ಗ. ನನ್ನ ದೊಡ್ಡ ಸೊಸೆ ಸರಿಯಾಗಿ ಹೇಳ್ತಿದ್ದಾಳೆ. ಅದನ್ನ ಕೇಳಿ ಅನುಷ್ಕಾಗೆ ನಾಚಿಕೆ ಆಗುತ್ತೆ. ಅವಳು ಮಾಡಿದ ತಪ್ಪಂತ ಅವಳಿಗೆ ಅರ್ಥ ಆಗುತ್ತೆ. ಅವರ ಅಪ್ಪ ಅಮ್ಮನ ಮೇಲೆ ಅವರ ಅಕ್ಕ ಇಷ್ಟು ಪ್ರೀತಿ ತೋರಿಸ್ತಿರೋದನ್ನ ನೋಡಿ ಅನುಷ್ಕಾಗೆ ತುಂಬಾನೇ ಸಂತೋಷ ಆಗುತ್ತೆ. ಅವರ ಅಕ್ಕ ಹತ್ರ ಕ್ಷಮಾಪಣೆ ಕೇಳ್ತಾ ಅಂತಾಳೆ, ನನ್ನನ್ನ ಕ್ಷಮಿಸಕ್ಕ, ಯಾವಾಗ್ಲೂ ನಾನು ನಿನ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆದ್ರೂ ನೀವಿವತ್ತು ನನ್ನ ಅಪ್ಪ ಅಮ್ಮಗೋಸ್ಕರ ಇಷ್ಟು ತ್ಯಾಗ ಮಾಡಿದ್ಯಾ. ಐ ಆಮ್ ರಿಯಲಿ ಸಾರಿ ಅಕ್ಕ. ಪರವಾಗಿಲ್ಲ ಅನುಷ್ಕಾ, ನೀನ್ ನನ್ನ ತಂಗಿ ಅಲ್ವಾ, ಮತ್ತೆ ನಿನ್ನ ಅಪ್ಪ ಅಮ್ಮ ನನಗೂ ಅಪ್ಪ ಅಮ್ಮ ತಾನೇ. ಮತ್ತೆ ಆ ಮನೆ ಇಬ್ಬರು ಸೊಸೆಯಂದಿರು ತುಂಬಾ ಸಂತೋಷವಾಗಿ ಒಬ್ರನ್ನೊಬ್ರು ಹಗ್ ಮಾಡ್ಕೋತಾರೆ. ಅತ್ಗೆ, ನಮ್ಮ ಕಾಲೇಜಿಂದ ಗೋವಾಗೆ ಎಲ್ಲರೂ ಟ್ರಿಪ್ ಹೋಗ್ತಿದ್ದಾರೆ. ನನ್ಗೂ ಹೋಗ್ಬೇಕಂತ ಆಸೆ ಆಗ್ತಿದೆ. 5000 ಕೊಡ್ಬೇಕಷ್ಟೇ. ನಾನು ಹೋಗ್ಲಾ ಪ್ಲೀಸ್? ಪ್ಲೀಸ್ ಅತ್ಗೆ. ಅರೇ ದೇವ್ರೇ, 5000ನಾ? 5000 ಇಟ್ಕೊಂಡು ಒಂದು ತಿಂಗಳಿಗೆ ರೇಷನ್ ತಗೊಂಬಂದ್ ಹಾಕ್ತೀನಿ ನನ್ ಮನೆಗೆ. ಏನ್ ಬೇಕಾಗಿಲ್ಲ, ಫಸ್ಟ್ ಮನೇಲಿ ಇರೋದ್ ಕಲ್ತ್ಕೋ. ಮತ್ತೆ ಎಷ್ಟು ಬಟ್ಟೆ ಇದೆ ನೋಡು, ಇದಕ್ಕೆಲ್ಲ ಐರನ್ ಮಾಡಿ ಇಡು. ಆದ್ರೆ ಅದಕ್ಕೆ ಕಾಲೇಜ್ಗೆ ಲೇಟ್ ಆಗ್ತಿದೆ. ಸಾಯಂಕಾಲ ಬಂದು ಎಲ್ಲಾ ಬಟ್ಟೆ. ಏನು ಓದಿ ನೀನೇನ್ ದೊಡ್ಡ ಕಲೆಕ್ಟರ್ ಆಗ್ತೀಯ ಬಿಡು. ಮದ್ವೆ ಆದ್ಮೇಲೆ ಮನೆ ನೋಡ್ಕೋಬೇಕು, ಪಾತ್ರೆ ತೊಳಿಬೇಕು, ಅದೇ ಕೆಲ್ಸ ಅಲ್ವಾ? ಆಮೇಲೆ ಪಾಪ ಶಿವಾನಿ ಎಲ್ಲಾ ಬಟ್ಟೆನೂ ಐರನ್ ಮಾಡಿ ಕಾಲೇಜ್ಗೆ ಲೇಟ್ ಆಗಿ ಹೋಗ್ತಾಳೆ. ಶಿವಾನಿಗೆ 8 ವಯಸ್ಸಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಅವಳ ಅಣ್ಣ ಮತ್ತೆ ಅತ್ತಿಗೆ ಜೊತೆನೆ ಅವಳಿದ್ದಾಳೆ. ಅವ್ರ ಅಣ್ಣ ಅತ್ತಿಗೆ ಅವಳನ್ನ ಏನ್ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ಅವಳು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ. ಅಲ್ಲಿ ಅವಳ ಬೆಸ್ಟ್ ಫ್ರೆಂಡ್ ಆಗಿರುವವನು, ಅರೇ ಶಿವಾನಿ, ಕಾಲೇಜ್ ಯಾಕೆ ಬಂದಿಲ್ಲ ನಿನ್ನೆ? ಗೊತ್ತಾ ನಾನ್ ನಿಂಗೆ ಎಷ್ಟು ಕಾಯ್ತಿದ್ದೆ ಅಂತ. ಏನಿಲ್ಲ ಆಕಾಶ್, ನಿನ್ನೆ ತುಂಬಾ ಕೆಲ್ಸ ಇತ್ತು ಅದಕ್ಕೆ. ಕೆಲ್ಸನಾ ಅಥವಾ ನಿನ್ನ ಅತ್ತಿಗೆ ಬಿಡ್ಲೇ ಇಲ್ವಾ? ಅದೇನಿಲ್ಲ ಆಕಾಶ್, ಹೌದು ನನ್ನ ಅತ್ತಿಗೆ ಇದ್ದಾಳಲ್ವಾ, ಅವಳಿಗೆ ಕಾಲೇಜ್ಗೆ ಹೋಗೋದು ಓದೋದು ಇದೆಲ್ಲ ಏನ್ ಇಷ್ಟ ಇಲ್ಲ. ಮನೆಯಲ್ಲಿದ್ದು ಅವಳಿಗೆ ಕೆಲಸ ಮಾಡ್ಕೊಡ್ಬೇಕಂತಾನೆ. ಅವಳು ಐರನ್ ಮಾಡು ಅದು ಇದು ಕೆಲಸ ಇಟ್ಕೊಳ್ಳೋದಕ್ಕೆ ಬರಕಾಗಿಲ್ಲ. ನೀನ್ ಯಾಕೆ ನಿನ್ನ ಅಣ್ಣನ ಹತ್ರ ಅವ್ರ ಬಗ್ಗೆ ಹೇಳಲ್ಲ? ಅಣ್ಣ ಹತ್ರ ಹೇಳಿ ಪ್ರಯೋಜನನೇ ಇಲ್ಲ. ಇದಕ್ ಮುಂಚೆ ಆದ್ರೂ ಅಣ್ಣ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ ನನ್ನ. ಮದ್ವೆ ಆಗಿದ ತಕ್ಷಣ ಅವನು ಏನ್ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ನಾನು ಏನ್ ಹೋಗಿ ಅಣ್ಣ ಹತ್ರ ಹೇಳಕ್ಕಾಗತ್ತೆ ಹೇಳು? ಅದಕ್ಕೆ ನಾನು ಏನ್ ಹೇಳೋದಿಲ್ಲ. ಶಿವಾನಿ ಹಂಗ್ ಸಪ್ಪಗಿರೋದ್ ನೋಡಿ ಆಕಾಶ್ಗೆ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಆಕಾಶ್ಗೆ ಶಿವಾನಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಶಿವಾನಿಗೆ ಈ ವಿಷಯ ಗೊತ್ತಿಲ್ಲ. ಆಗ ಕಾಲೇಜ್ ಬೆಲ್ ಹೊಡಿತಾರೆ. ಆಗ ಆಕಾಶ್ ಹೀಗಂತಾನೆ, ಅರೆ ನಡಿ ನಡಿ, ತ್ರಿಪಾಠಿ ಸರ್ದು ಲೆಕ್ಚರ್ ಇದೆ ಈಗ. ಮತ್ ಲೇಟ್ ಆದ್ರೆ ಅವರು ಕ್ಲಾಸ್ ಒಳಗಡೆನೆ ತಗೊಳಲ್ಲ. ಆಮೇಲೆ ಕ್ಲಾಸ್ಗೋಸ್ಕರ ಇಬ್ರು ಒಳಗಡೆ ಹೋಗ್ಬಿಡ್ತಾರೆ. ಹಿಂಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ಮತ್ತೆ ಒಂದಿನ ಆಕಾಶ್ ಶಿವಾನಿನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಅವಳು ಗಾಡಿಯಿಂದ ಇಳಿಯುವಾಗ ಅವಳ ಅತ್ತಿಗೆ ಅವಳನ್ನ ನೋಡ್ಬಿಡ್ತಾಳೆ. ಮತ್ತೆ ಶಿವಾನಿ ಬಂದಿದ ತಕ್ಷಣ, ಯಾಕೆ ಲೇಟು? ಎಷ್ಟೊತ್ತಾಯ್ತು ಕಾಲೇಜ್ ಬಿಟ್ಟು ಈಗ ಬರ್ತಿದ್ಯಾ? ಅತ್ತಿಗೆ 1 ಅವರ್ ಎಲ್ಲ ಲೇಟ್ ಆಗಿದ್ದು. ಯಾಕೆ ಹಿಂಗ್ ಕಿರ್ಚ್ತಿದ್ದೀರಾ? ನಾನೇನು 2 ದಿನದಿಂದ ಮನೆಗ್ ಬರ್ದೇ ಇರೋಂಗೆ ನನ್ಗೆ ಎದುರು ಮಾತಾಡ್ತೀಯಾ? ಇವತ್ತು 1 ಗಂಟೆಗೋಸ್ಕರ ನಿನ್ನ ಕೇಳಿಲ್ಲ ಅಂದ್ರೆ ನಾಳೆ 2 ದಿನ 3 ದಿನ ಬರ್ದೇನೆ ಇರ್ತೀಯ. ಅದಕ್ಕೆ ನಾನು ನಿನ್ ಕೇಳ್ತಿರೋದು. ಅತ್ತಿಗೆ, ನಾಳೆಯಿಂದ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಿದ್ದೆ. ಮನೆಗ್ ಬಂದು ಓದೋಣ ಅನ್ಕೊಂಡ್ರೆ ನೀನು ನನ್ನನ್ನು ಓದಕ್ಕೂ ಬಿಡೋದಿಲ್ಲ. ಹೌದಾ ಮಗು? ಒಳ್ಳೆ ರೀತಿಯಲ್ಲಿ ಕತೆಗಳು ಕಟ್ತಾ ಇದೀಯಾ. ಮತ್ತೆ ನೀನ್ ಡ್ರಾಪ್ ಮಾಡಕ್ ಬಂದಲ್ವಾ, ಅವನ್ ಯಾರು? ಅದು ನನ್ನ ಕ್ಲಾಸ್ಮೇಟ್. ನನ್ ಜೊತೆನೆ ಓದ್ತಾನೆ. ಇವತ್ತು ಓದ್ತಾ ಇದ್ದಲ್ವಾ, ಲೇಟ್ ಆಯ್ತು, ಅದಕ್ಕೆ ನಾನು ಡ್ರಾಪ್ ಮಾಡಕ್ ಬಂದ. ಓಹೋ, ಒಳ್ಳೆ ತರ ಕತೆಗಳು ಕಟ್ತಿದ್ಯಾ ಕಣೆ. ಇವತ್ತು ಯಾವನ್ ಜೊತೆನೋ ಬಂದ್ ಇಳ್ದಿದ್ಯಾ, ಮತ್ತೆ ನಾಳೆ ಯಾವನ ಮದುವೆ ಮಾಡ್ಕೊಂಡ್ ಬರ್ತೀಯಾ? ಇದನ್ನೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ. ನಮ್ ಮಾನ ಮರ್ಯಾದೆ ಹೋಗುತ್ತೆ. ಬರ್ಲಿ ನಿಮ್ಮನ್ನ, ನಾನು ಎಲ್ಲ ಹೇಳ್ತೀನಿ. ಅವಳು ಎಷ್ಟೋ ಅವಳಿಗೆ ಅರ್ಥ ಆಗೋ ತರ ಹೇಳಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳು ಕೇಳಕ್ ರೆಡಿನೇ ಇಲ್ಲ. ಸರಿ ಅಂತ ಅವಳು ವೇಟ್ ಮಾಡ್ತಿರ್ತಾರೆ ಅವ್ರ ಗಂಡ ಯಾವಾಗ ಬರ್ತಾನೆ ಅಂತ. ಅವ್ನ್ ಬಂದಿದ ತಕ್ಷಣ ಅವನ ಹತ್ರ ಶಿವಾನಿ ಬಗ್ಗೆ ಕಿವಿ ಎಲ್ಲ ತುಂಬಿಸ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಶಿವಾನಿ ಎದ್ದು ಕಾಲೇಜ್ಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ದಾಗ ಅವ್ರ ಅಣ್ಣ ಕರೆದು ಹೀಗಂತಾನೆ, ಶಿವಾನಿ, ಇವತ್ತಿಂದ ಕಾಲೇಜ್ ಬಂದ್. ಆದ್ರೆ ಅಣ್ಣ, ಯಾಕೆ? ಇವತ್ತು ನಮ್ಗೆ ಎಕ್ಸಾಮ್ ಇದೆ. ತುಂಬಾ ಓದಿದ್ದಾಯ್ತು. ಮನೇಲಿದ್ದು ಮನೆ ಕೆಲಸ ಮಾಡಿನು. ಇನ್ ನಮ್ ಹೆಸರು ಹಾಳು ಮಾಡೋದಕ್ಕಿಂತ ಮುಂಚೆನೆ ನಿಂಗೆ ಮದುವೆ ಮಾಡಿ ಕಳಿಸ್ತೀವಿ ನಾವು. ಮದ್ವೆನಾ? ಯಾಕಣ್ಣ ಇಷ್ಟು ಬೇಗ? ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ನಾನು ಮದುವೆ ಮಾಡ್ಕೋತೀನಿ, ಈಗ ಆಗೋದಿಲ್ಲ. ಶಿವಾನಿ, ನಿಂಗೆ ಗೊತ್ತಿದ್ಯಲ್ಲ, ನಾನೊಮ್ಮೆ ಡಿಸೈಡ್ ಮಾಡಿದ್ರೆ ಮುಗ್ದೋಯ್ತು. ನಾಳೆ ಸಂಜೆ ನಿನ್ನ ನೋಡಕ್ಕೆ ಹುಡುಗರ ಕಡೆಯವ್ರು ಬರ್ತಿದ್ದಾರೆ. ನೀನ್ ರೆಡಿಯಾಗಿರ್ಬೇಕು. ಅವಳು
ಅವ್ರ ಅಣ್ಣನಿಗೆ ಎಷ್ಟೋ ಅರ್ಥ ಮಾಡಿಸ್ತಾಳೆ, ಆದ್ರೆ ಅವನು ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇನ್ನೊಂದ್ ಕಡೆ ಆಕಾಶ್ ಶಿವಾನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅವಳು ಎಕ್ಸಾಮ್ಗೆ ಬರ್ದೇ ಇರೋ ಕಾರಣದಿಂದ ಅವನು ಸರಿಯಾಗಿ ಎಕ್ಸಾಮ್ ಬರೀದೆ ಕ್ಲಾಸ್ ಇಂದ ಎದ್ದು ಆಚೆ ಹೋಗ್ಬಿಡ್ತಾನೆ. ಆಗೇನಾಗತ್ತಂದ್ರೆ ಶಿವಾನಿ ಮತ್ತೆ ಆಕಾಶ್ನ ಫ್ರೆಂಡ್ ಆಗಿರುವ ನಿಧಿ ಆಕಾಶ್ ಹತ್ರ ಬಂದು ಹೀಗಂತಾಳೆ, ಏಯ್ ಆಕಾಶ್ ಏನಾಯ್ತು, ಯಾಕೆ ಎಕ್ಸಾಮ್ ಬರೀದೆ ಬಂದ್ಬಿಟ್ಟೆ? ನಿಧಿ, ಶಿವಾನಿ ಇವತ್ತು ಕಾಲೇಜಿಗೆ ಬಂದಿಲ್ಲ, ಏನೋ ತಪ್ಪಾಗಿದೆ. ಈಗ ಅವಳು ಮನೆಗೋಗಿ ನೀನ್ ನೋಡ್ತೀಯಾ ದಯವಿಟ್ಟು? ಸರಿ ಸರಿ ಆಯ್ತು ಆಯ್ತಪ್ಪ, ನಾನು ಹೋಗ್ತೀನಿ. ನಿನ್ಗೆ ಶಿವಾನಿ ಅಂದ್ರೆ ಅಷ್ಟಿಷ್ಟ ಇದ್ರೆ ಯಾಕೆ ಹೇಳ್ತಾ ಇದೀಯಾ? ನಿಜ ಹೇಳ್ತಾ ಇದ್ಯಾ? ಸರಿ, ಅವಳಿಗೋಗಿ ನೀನ್ ಹೇಳು, ನಾಳೆ ಬೆಳಿಗ್ಗೆ ದೇವಸ್ಥಾನ ಹತ್ರ ಸಿಗಕ್ಕೆ. ಆಮೇಲೆ ನಿಧಿ ಶಿವಾನಿ ಮನೆಗೆ ಹೋಗಿ ಆಕಾಶ್ ಹೇಳಿದ ವಿಷಯನೆಲ್ಲ ಹೇಳ್ತಾಳೆ. ಮಾರನೇ ದಿನ ಶಿವಾನಿ ಆಕಾಶ್ನ ಹೋಗಿ ದೇವಸ್ಥಾನದಲ್ಲಿ ಮೀಟ್ ಆಗ್ತಾಳೆ. ಆಗ ಅವಳು ಹೀಗಂತಾಳೆ, ಆಕಾಶ್, ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಮದ್ವೆ ಆಗಿ 2 ಮಕ್ಕಳಿರೋವನ್ಗೆ ನನ್ಗೆ ಮದ್ವೆ ಮಾಡ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾಳೆನೆ ಮದ್ವೆ ಅಂತೆ. ಏನು, ಯಾಕಾಗ್ ಮಾಡ್ತೀಯ ಯಾರವರು? ಯಾಕಂದ್ರೆ ಅವನ ಹತ್ರ ತುಂಬಾ ದುಡ್ಡಿದೆ. ಅವನು ವರದಕ್ಷಿಣೆ ತಗೋದೇನೆ ನನ್ನ ಮದ್ವೆ ಮಾಡ್ಕೋತಾನಂತೆ. ಅದರಿಂದ ಮದ್ವೆ ಮಾಡಿ ಕೈ ತೊಳ್ಕೊಬೇಕಂತಿದ್ದಾರೆ. ನಿಧಿ ನಂಗೆಲ್ಲ ಹೇಳಿದ್ರು, ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನಿಂಗೆ ಒಂದೇ ದಾರಿ ಇರೋದು ಅವರ ಮನೆನ ಬಿಡೋದು. ಆದ್ರೆ ನನ್ಗೆ ಅವ್ರ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ನಾನು ಎಲ್ಲಿ ಹೋಗೋದಂತ ಅರ್ಥನೇ ಆಗ್ತಿಲ್ಲ. ನನ್ ಮನೆಗ್ ಬಾ ಶಿವಾನಿ, ನಿಜ ಹೇಳ್ತಾ ಇದ್ದೀನಿ, ನಿನ್ನ ನಾನು ಯಾವಾಗ್ಲೂ ಬಿಡೋದೇ ಇಲ್ಲ. ಆದ್ರೆ ಆಕಾಶ್, ನಿನ್ ಜೊತೆ ನಿನ್ ಮನೆಗ್ ಬರೋದು ಸರಿಯಾಗಿರಲ್ಲ. ಸೊಸೈಟಿ ಏನ್ ಮಾತಾಡುತ್ತೆ, ಮತ್ತೆ ನಿನ್ ತಂದೆ ತಾಯಿ ಏನಂತಾರೆ, ಅದೆಲ್ಲ ನಾವು ಯೋಚನೆ ಮಾಡ್ಬೇಕು. ಶಿವಾನಿ, ನಾವು ದೇವಸ್ಥಾನದಲ್ಲಿದ್ದೀವಿ. ದೇವ್ರ ಎದುರುಗಡೆ ನಾನು ನಿನ್ನ ಹತ್ರ ಸುಳ್ಳು ಹೇಳಲ್ಲ. ನಾನೇನ್ ತುಂಬಾ ಇಷ್ಟಪಡ್ತೀನಿ, ನಿನ್ನ ಜೀವನ ಪೂರ್ತಿ ನೋಡ್ಕೊಳ್ತೀನಿ. ನನ್ನ ಮದ್ವೆ ಆಗ್ತೀಯಾ ಶಿವಾನಿ? ದೇವ್ರ ಪ್ರಮಾಣವಾಗಿನು ಜೀವನ ಪರ್ಯಂತ ನಿನ್ ಜೊತೆಗೆ ಇರ್ತೀನಿ. ಯಾವಾಗ್ಲೂ ನಾನು ಖುಷಿಯಾಗಿಡ್ತೀನಿ, ಮತ್ ಚೆನ್ನಾಗಿ ನೋಡ್ಕೊಳ್ತೀನಿ. ಆಕಾಶನ ಮಾತುಗಳನ್ನ ಕೇಳಿ ಅವಳು ಶಾಕ್ ಆಗ್ತಾಳೆ. ಅವಳು ಬದಲ್ ಮಾತಾಡಕ್ ಮುಂಚೆನೆ ಆಕಾಶ್ ಕುಂಕುಮವನ್ನು ತೆಗೆದು ಅವಳ ನೆತ್ತಿಯಲ್ಲಿ ಇಟ್ಬಿಡ್ತಾನೆ. ಆಕಾಶ್ ಮಾತಲ್ಲಿ ಶಿವಾನಿ ಮನ್ಸನ್ನ ಗೆದ್ಬಿಟ್ಟ. ಜೀವನದಲ್ಲೇ ಅವಳಿಗೆ ಇಷ್ಟು ಪ್ರೀತಿ ಸಿಕ್ಕಿರೋದು ಇದೇ ಮೊದಲನೇ ಸಾರಿ. ಅವಳು ಅವತ್ತಿನ ದಿನ ತುಂಬಾ ಸಂತೋಷವಾಗಿ ಆಕಾಶ್ನ ಮದ್ವೆ ಮಾಡ್ಕೋತಾಳೆ. ಅವರಿಬ್ಬರಿಗೂ ಮದ್ವೆ ಆಗಿದ ತಕ್ಷಣನೇ ಇಬ್ರು ಸೇರಿ ಶಿವಾನಿ ಮನೆಗೆ ಹೋಗ್ತಾರೆ. ಶಿವಾನಿ ಮನೆಯಲ್ಲಿ ಅವ್ರ ಅಣ್ಣ ಮತ್ತೆ ಅತ್ತಿಗೆ ನೋಡಿ ಎದೆ ಹುಡ್ಕೋತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು, ಇವಳಿಗೆ ಮದ್ವೆ ಮಾಡ್ಕೊಂಡ್ ಬಂದ್ ನಿಂತಿದ್ದಾಳಲ್ವಾ, ಅಯ್ಯೋ. ಯಾವ್ದ್ರ ಬಗ್ಗೆ ಹೆದರಿಕೆ ತೊದಾಯ್ತು, ನೀನು ನಮ್ಮ ಮರ್ಯಾದೆ ತೆಗ್ದಿದ್ಯಾ? ಆಹಾ, ಹಾಗಾದ್ರೆ ಮದ್ವೆಯಾಗಿ 2 ಮಕ್ಳಿರೋರ್ಗೆ ಮದ್ವೆ ಮಾಡ್ಕೊಡೋದಕ್ಕೆ ನಿಮ್ಗೆ ನಾಚಿಕೆ ಆಗಿಲ್ಲ? ಅದ್ರಲ್ಲಿ ನಿಮ್ ಮಾನ ಮರ್ಯಾದೆ ಏನೋಗಿಲ್ಲ. ಇವಾಗ ನೀವು ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟೆ, ಅದಕ್ಕೆ ನಿಮ್ ಮಾನ ಮರ್ಯಾದೆ ಹೊಟ್ಟೋಯ್ತಾ? ಶಿವಾನಿ, ಇದು ಸರಿಯಲ್ಲ. ಇಲ್ಲಿಂದ ಹೊರಟೋಗು. ನಿನ್ನ ಮುಖನ ನಂಗೆ ತೋರಿಸ್ಬೇಡ. ಇನ್ನು ಇವತ್ತಿಂದ ನೀನ್ ನಮ್ಗೆ ಸತ್ತೋದೆ. ಅಣ್ಣ, ನೀನ್ ಅದ್ಗೆನ ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದೆ ಅಲ್ವಾ, ಅವತ್ತೇ ನಾನ್ ನಿಂಗ್ ಸತ್ತೋದೆ. ಆದ್ರೆ ನಿನ್ ವರ್ಷಗಟ್ಲೆ ಆಯ್ತಾ ವಿಷಯ ಹೇಳೋದಕ್ಕೆ. ಆಮೇಲೆ ಆಕಾಶ್ ಶಿವಾನಿನ ಅವಳ ಜೊತೆ ಮನೆಗ್ ಕರ್ಕೊಂಡ್ ಹೋಗ್ತಾನೆ. ಗಾಡಿಯಲ್ಲಿ ಕೂತಿರೋ ಶಿವಾನಿ ಆಕಾಶ್ ಹತ್ರ ಹೀಗಂತಾನೆ, ಆಕಾಶ್, ನಿನ್ಗೆ ಭಯ ಆಗ್ತಿಲ್ವಾ? ನನಗ್ ತುಂಬಾ ಭಯ ಆಗ್ತಿದೆ. ನಿಮ್ಮ ಅಪ್ಪ ಅಮ್ಮ ಏನಂತಾರೋ ಏನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ನೀ ಹೆದರ್ಬೇಡ ಶಿವಾನಿ, ದೇವ್ರಿದಾನೆ, ಎಲ್ಲ ಸರಿಯಾಗತ್ತೆ. ಮನೆಗೆ ಹೋಗಿದ ತಕ್ಷಣ ಆಕಾಶ್ ಅವರ ಅಪ್ಪ ಅಮ್ಮ ಆರ್ತಿ ಎಲ್ಲ ಇಟ್ಕೊಂಡು ರೆಡಿಯಾಗಿರ್ತಾರೆ ಸೊಸೆನ ವೆಲ್ಕಮ್ ಮಾಡೋದಕ್ಕೆ. ಈ ವಿಷಯ ಆಕಾಶ್ಗೆ ಗೊತ್ತಿತ್ತು. ಅವನ್ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬಾಗ್ಲಲ್ಲಿ ಅತ್ತೆ ಮಾವ ಎಲ್ಲ ಡೆಕೋರೇಷನ್ ಜೊತೆಗೆ ಸ್ವಾಗತ ಮಾಡೋದಕ್ಕೆ ನಿಂತಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಇದನ್ನೆಲ್ಲ ನೋಡಿ ಅವಳಿಗೆ ಏನು ಅರ್ಥನೇ ಆಗೋದಿಲ್ಲ. ಜಗಳ ಆಗುತ್ತೆ, ಬೈತಾರೆ ಅಂತ ಅನ್ಕೊಂಡ್ ಬಂದಿದ್ ಮನೆಯಲ್ಲಿ ಆರ್ತಿ ತೆಗೆದು ಮನೆಗೆ ಒಳಗಡೆ ಕರೀತಿದ್ದಾರೆ ಅಂದ್ರೆ ಅವಳ ಕೈಯಲ್ಲಿ ನಂಬಕ್ಕಾಗಿಲ್ಲ. ಮತ್ತೆ ಅವಳಿಗೆ ಒಡವೆ ಎಲ್ಲ ಕೊಟ್ಟು ಮನೆ ಒಳಗಡೆ ಕರೀತಾರೆ. ಶಿವಾನಿ ಆಕಾಶ್ನ ಕೇಳ್ತಾಳೆ, ಆಕಾಶ್, ಇವಾಗಾದ್ರೂ ಹೇಳೋ, ಏನ್ ನಡೀತಾ ಇದೆ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಬೈತಾರೆ ಅಂತ ಅನ್ಕೊಂಡಿದ್ದ ಜಾಗದಲ್ಲಿ ಸ್ವಾಗತ ಮಾಡ್ತಿದ್ದಾರೆ. ಹೇಳ್ತೀನಿ. ವಿಷಯ ಏನು ಅಂದ್ರೆ, ನನ್ನ ಅಪ್ಪ ಅಮ್ಮನ್ಗೆ ನಾನು ಎಲ್ಲಾ ವಿಷಯನ ಮೊದ್ಲೇ ಹೇಳ್ಬಿಟ್ಟಿದ್ದೆ. ಅವ್ರದಕ್ಕೆ ನಿನ್ ಜೊತೆ ಇವತ್ತೇ ಮದ್ವೆ ಮಾಡ್ಕೋ ಅಂತಂದಿರು. ಅದಾದ ನಂತರ ಇದೆಲ್ಲ ಪ್ಲಾನಿಂಗು ಅವ್ರದೇ ಕಣೆ, ಗೊತ್ತಾ? ಓಹೋ, ನನ್ನ ಹತ್ರ ಏನಂತ ತಿಳಿದೇನೆ ಈ ದೇವಸ್ಥಾನದಲ್ಲಿ ಕುಂಕುಮ ಎತ್ತಿಟ್ಬಿಟ್ಟೆ ಅಲ್ವಾ? ಇದೇನಾ ನಿನ್ ಪ್ಲಾನ್? ಆಗಲ್ಲ ಅಂತ ಹೇಳೋದಕ್ಕೆ ಅವಕಾಶನೇ ಕೊಡದೆ ಮಾಡ್ಬಿಟ್ಟೆ. ಹಾ, ಅಪ್ಪ ಅಮ್ಮ ಕೂಡ ಬೆಳಿಗ್ಗೆಯಿಂದ ಇದಕ್ಕೆ ರೆಡಿ ಆಗಿದ್ರು. ಅವರೇ ರೆಡಿ ಮಾಡಿದ್ದು. ನಮಗೆ ಗಿಫ್ಟ್ ತಂದ್ರು, ಮತ್ತೆ ಹೂವೆಲ್ಲ ಅವರೇ ಐಡಿಯಾ ಮಾಡಿದ್ದು. ನಿಜವಾಗ್ಲೂ ಆಕಾಶ್, ನಿನ್ನ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಕಣೋ. ನಿಂದು ಅಲ್ಲ, ನಮ್ದು. ಇವತ್ತಿಂದ ನಿನ್ನ ತಂದೆ ತಾಯಿನು. ಹಾ, ನಮ್ಮ ಅಪ್ಪ ಅಮ್ಮ ಕಣೋ. ಆಮೇಲೆ ಅವರಿಬ್ರು ಅವರ ಗ್ರಾಜುಯೇಷನ್ ಮುಗಿಸಿ ಇಬ್ಬರಿಗೂ ಒಂದು ಒಳ್ಳೆ MNC ಅಲ್ಲಿ ಜಾಬ್ ಸಿಗುತ್ತೆ.